ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಜಿಯೋ ಬಿಕಮ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊಬೈಲ್ ಆಪರೇಟರ್ ಇನ್ ಡೇಟಾ. ರಿಲಯನ್ಸ್ ಜಿಯೋ ಅವರು ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊಬೈಲ್ ಆಪರೇಟರ್ ಆಗಿದ್ದಾರೆ. ಇನ್ ಟರ್ಮ್ಸ್ ಆಫ್ ಡೇಟಾ ಟ್ರಾಫಿಕ್ಕು ಅವರು ಚೈನಾ ಮೊಬೈಲನ್ನು ಬೀಟ್ ಮಾಡಿದ್ದಾರೆ. ಈ ಅನೌನ್ಸ್ಮೆಂಟು ಮಂಡೇ ರಾತ್ರಿ ಬಂದಿತ್ತು. ಯಾಕಂದರೆ ಜಿಯೋ ಅವರ ಫೈನಾನ್ಷಿಯಲ್ ರಿಸಲ್ಟ್ಸು, ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ ಈ ಥರ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರು. ಮಾರ್ಚ್ 2024 ಪ್ರಕಾರ ಜಿಯೋ ಸಬ್ಸ್ಕ್ರೈಬರ್ಸು ಅಥವಾ ಕಸ್ಟಮರ್ಸು 48.18 ಕ್ರೋರ್ಸ್ ಇದ್ದಾರೆ. ಹಾಗೂ ಅದರಲ್ಲಿ 10.8 ಕ್ರೋರ್ಸು 5G ಯೂಸ್ ಮಾಡ್ತಾ ಇದ್ದಾರೆ. ಹಾಗೂ ಟೋಟಲ್ ಟ್ರಾಫಿಕ್ಕು ಜಿಯೋ ನೆಟ್ವರ್ಕಲ್ಲಿ 40.9 ಎಕ್ಸಾಬೈಟ್ಸ್ ಅಂತ, ಇದೊಂದು ತುಂಬ ದೊಡ್ಡ ನಂಬರು ಡೇಟಾದಲ್ಲಿ. ಅದು 35.2% ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಇದು ಮೇನ್ಲಿ ಯಾಕೆ ಇಷ್ಟು ಜಾಸ್ತಿ ಆಗಿದೆ ಅಂದರೆ 5G ಸರ್ವಿಸಸ್ ತುಂಬ ಯೂಸ್ ಮಾಡುವಾಗ ಆವಾಗ ಡೇಟಾನೂ ಯೂಸೇಜ್ ಜಾಸ್ತಿ ಆಗುತ್ತೆ, ಆದರೆ ಸುಮಾರು ಜನ ಅದರಿಂದ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಅಂತ. 28% ಆಫ್ ದ ಟೋಟಲ್ ಟ್ರಾಫಿಕ್ 5G ಸಬ್ಸ್ಕ್ರೈಬರ್ಸ್ ಅಂತಲೇ ಬರ್ತಾ ಇದೆ. ಹಾಗೂ ಬೇರೆ ಇನ್ನೂ ಸುಮಾರು ಡೇಟಾ ಯೂಸ್ ಆಗ್ತಾ ಇರೋದು ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್ ಸಬ್ಸ್ಕ್ರೈಬರ್ಸು. ಅವರು ಮನೆಯಿಂದ ಈ ವೈಫೈ ಯೂಸ್ ಮಾಡಿಕೊಂಡು ಅವರು ಡೇಟಾ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ. ಕೋವಿಡಿಂದ ಡೇಟಾ ಟ್ರಾಫಿಕ್ಕು 2.4 ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಜಿಯೋ ಅವರು ಹೇಳಿದ್ದಾರೆ. ನ್ಯೂಸ್ ನಂಬರ್ 2, ಟಾಟಾ ಎಲ್ಎಕ್ಸಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 838 ಕ್ರೋರ್ಸು, ಜನವರಿ ಟು ಮಾರ್ಚ್ 2024 906 ಕ್ರೋರ್ಸು, 8% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 202 ಕೋಟಿಯಿಂದ 197 ಕ್ರೋರ್ಸ್ ಆಗಿದೆ, 2% ಮೈನಸ್ಸು. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಕಂಪ್ನಿ ಒಂದು 70 ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ಆನ್ ದ ಫೇಸ್ ವ್ಯಾಲ್ಯೂ ಆಫ್ ₹10. ಆದರೆ ಇವತ್ತು ಶೇರ್ಸು 5% ಕೆಳಗೆ ಬಿತ್ತು, ಯಾಕಂದರೆ ರಿಸಲ್ಟ್ಸು ಅಷ್ಟು ಚೆನ್ನಾಗಿರಲಿಲ್ಲ. ನ್ಯೂಸ್ ನಂಬರ್ 3, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಜನವರಿ ಟು ಮಾರ್ಚ್ 2023 ಟೋಟಲ್ ಸೇಲ್ಸ್ 3619 ಕ್ರೋರ್ಸ್, ಜನವರಿ ಟು ಮಾರ್ಚ್ 2024 3927 ಕ್ರೋರ್ಸು, 9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 290 ಕ್ರೋರ್ಸಿಂದ 212 ಕ್ರೋರ್ಸ್ ಆಗಿದೆ, 27% ಕಮ್ಮಿ ಆಗಿದೆ. ಪ್ರಾಫಿಟ್ಟು ಆ್ಯಕ್ಚುಲಿ ಕಮ್ಮಿ ಆಗಿದ್ದು ಯಾಕಂದರೆ ಒಂದು ಒನ್ ಟೈಮ್ ಲಾಸ್ ಅಂತ 216 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 5% ಕೆಳಗೆ ಹೋಗಿದೆ. ನ್ಯೂಸ್ ನಂಬರ್ 4, ಗ್ಲೋಬಲ್ ಫಂಡ್ಸ್ ಸೆಲ್ ಯೂನಿಲಿವರ್ ಇಂಡಿಯಾ ಸ್ಟಾಕ್. ಗ್ಲೋಬಲ್ ಇನ್ವೆಸ್ಟರ್ಸು ಹಿಂದೂಸ್ತಾನ್ ಯೂನಿಲಿವರ್ ಸ್ಟಾಕ್ಸನ್ನು 4 ಇಯರ್ ಲೋಗೆ ಅವರ ಹೋಲ್ಡಿಂಗ್ಸನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಅವರ ಸೇಲ್ಸು ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ವೀಕ್ ಆಗಿದೆ ಕಂಪೇರ್ ಟು ಕಾಂಪಿಟೇಷನ್. ಹಾಗೂ ಇಂಡಿಯಾದ ಲಾರ್ಜೆಸ್ಟ್ ಕಂಪ್ನಿಯವರು FMCG ಸೆಕ್ಟ್ರಲ್ಲಿ 12.7% FIIs ಹೋಲ್ಡ್ ಮಾಡ್ತಾ ಇದ್ದಾರೆ HUL ಅಲ್ಲಿ ಆ್ಯಸ್ ಆಫ್ ಮಾರ್ಚ್ 2024. ಅದರ ಮುಂಚೆ 14.5% ಹೋಲ್ಡ್ ಮಾಡ್ತಾಯಿದ್ರು ಜೂನ್ 2023 ಹಾಗೂ HUL ಸ್ಟಾಕು ಸೆಕೆಂಡ್ ವರ್ಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ ನಿಫ್ಟಿ 50 ಸ್ಟಾಕಲ್ಲಿ ಲಾಸ್ಟ್ 1 ಇಯರಲ್ಲಿ 9% ಡೌನು ಸಿನ್ಸ್ ದ ಲಾಸ್ಟ್ 12 ಮಂತ್ಸು. ಕಂಟಿನ್ಯೂಸ್ ಆಗಿ ಅವರ ಸೇಲ್ಸ್ ಗ್ರೋತ್ ತುಂಬ ಕಮ್ಮಿ ಇದೆ ಹಾಗೂ ವ್ಯಾಲ್ಯೂಯೇಷನ್ಸು ಜಾಸ್ತಿ ಇದೆ, ಅದಕ್ಕೇ ಸ್ಟಾಕ್ ಪ್ರೈಸು ತುಂಬ ಡಲ್ ಆಗಿದೆ. ಶೇರ್ಸು ಇಷ್ಟು ಬಿದ್ದ ಮೇಲೆ ಅವರ PE ರೇಷೋ 46 ಇದೆ, 5 ಇಯರ್ ಆ್ಯಾವ್ರೇಜ್ ಆಫ್ PE ರೇಷೋ 54 ಇದೆ. ನ್ಯೂಸ್ ನಂಬರ್ 5, ರಿವೈಸ್ ಟಾರ್ಗೆಟ್ ಪ್ರೈಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್. ಇದು ಎಕನಾಮಿಕ್ ಟೈಮ್ಸಲ್ಲಿ ಬಂದಿದ್ದು. ಬೇರೆ ಬೇರೆ ಕಂಪ್ನಿ, ಬ್ರೋಕರೇಜ್ ಕಂಪ್ನೀಸು ಯಾವ ಥರ ಟಾರ್ಗೆಟ್ ಪ್ರೈಸ್ ಹಾಕಿದ್ದಾರೆ ಆಫ್ಟರ್ ದ ರಿಸಲ್ಟ್ಸ್ ಅಂತ. MK ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಕರೆಂಟ್ ವ್ಯೂ ಆ್ಯಡ್ ಅಂತ ಹಾಕಿದ್ದಾರೆ, ಅಂದರೆ ರೇಟಿಂಗ್ಸು. ಹಾಗೂ ಟಾರ್ಗೆಟ್ ಪ್ರೈಸು ಸದ್ಯಕ್ಕೆ 3200, ಪ್ರೀವಿಯಸ್ ಟಾರ್ಗೆಟ್ ಪ್ರೈಸು 2950. ICICI ಸೆಕ್ಯೂರಿಟೀಸ್ ಹೋಲ್ಡು ಹಾಗೂ 2810 ಕರೆಂಟ್ ಟಾರ್ಗೆಟ್ ಪ್ರೈಸ್, ಅದರ ಮುಂಚೆ 2795. PNB ಪರಿವಾರ್ಸು ಅವರು ಔಟ್ ಪರ್ಫಾರ್ಮೆನ್ಸ್ ಹಾಕಿದ್ದಾರೆ, 3080 ಕರೆಂಟ್ ಟಾರ್ಗೆಟ್ ಪ್ರೈಸು ಹಾಗೂ ಮುಂಚೆನೂ ಅದೇ ಟಾರ್ಗೆಟ್ ಪ್ರೈಸ್ ಇಟ್ಟಿದ್ರು. ಮೆಕ್ವಾರಿ ರಿಸರ್ಚು ನ್ಯೂಟ್ರಲ್ಲು, ಅವರ ಟಾರ್ಗೆಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ಗಿಂತ ಕಮ್ಮಿ ಇದೆ, 2560 ಕರೆಂಟ್ ಟಾರ್ಗೆಟ್ ಪ್ರೈಸ್ ಹಾಗೂ ಮುಂಚೆನೂ 2560 ಟಾರ್ಗೆಟ್ ಪ್ರೈಸ್ ಇತ್ತು. ನಮೂರ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಟಾರ್ಗೆಟ್ ಪ್ರೈಸು ಮುಂಚೆ ಹಾಗೂ ಈಗ ರಿಸಲ್ಟ್ ಆದಮೇಲೆ 3165. HDFC ಸೆಕ್ಯೂರಿಟೀಸ್ 3015 ಟಾರ್ಗೆಟ್ ಪ್ರೈಸು ಈಗ ಹಾಗೂ ಅದರ ಮುಂಚೆ 2740. HSBC 2770 ಟಾರ್ಗೆಟ್ ಪ್ರೈಸು ಹಾಗೂ ಅದರ ಮುಂಚೆ 2600 ಹಾಕಿದರು. ಮೋತಿಲಾಲ್ ಓಸ್ವಾಲ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ 3245 ಕರೆಂಟ್ ಟಾರ್ಗೆಟ್ ಪ್ರೈಸು, ಪ್ರೀವಿಯಸ್ ಟಾರ್ಗೆಟ್ ಪ್ರೈಸ್ 3210. JM ಫೈನಾನ್ಷಿಯಲ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ 3320 ಟಾರ್ಗೆಟ್ ಪ್ರೈಸ್ ಸದ್ಯಕ್ಕೆ, ಅದರ ಮುಂಚೆ 3300. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ನವೀನ್ ಜಿಂದಾಲ್ ಗ್ರೂಪ್ ಅವರು 15,000ರಿಂದ 20,000 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಮೇಲೆ, ಸೊ ದಟ್ ಅವರಿಗೆ ಕ್ಲೀನ್
ಸೋರ್ಸ್ ಆಫ್ ಫ್ಯೂಲ್ ಸಿಗುತ್ತೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ. ನವೀನ್ ಜಿಂದಾಲ್ ಅವರು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ದು ಪ್ರಮೋಟರ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು ಇವತ್ತು 4ನೇ ದಿವಸ ಕಂಟಿನ್ಯೂಸ್ ಆಗಿ ಮೇಲೋಗಿದೆ. ನಿಫ್ಟಿ 22,400 ಮಾರ್ಕ್ಕಿಂತ ಜಾಸ್ತಿ ಕ್ಲೋಸ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 34 ಪಾಯಿಂಟ್ ಅಪ್ಪು 22,402 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 114 ಪಾಯಿಂಟ್ ಅಪ್ಪು 73,853 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂಡಾಲ್ಕೋ 3.97% ಅಪ್ಪು, ಸಿಪ್ಲಾ 3.82% ಅಪ್ಪು, JSW ಸ್ಟೀಲ್ 3.68% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 5.39% ಡೌನು, ಗ್ರಾಸಿಮ್ 1.37% ಡೌನು, ಟೆಕ್ ಮಹೀಂದ್ರ 1.21% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HAL 3.98% ಅಪ್ಪು, GAIL 3.88% ಅಪ್ಪು, ಜಿಂದಾಲ್ ಸ್ಟೀಲ್ 2.93% ಅಪ್ಪು. ಟಾಪ್ ಲೂಸರ್ಸ್ ICICI Prudential 3.06% ಡೌನು, ಝೈಡಸ್ ಲೈಫ್ 2.7% ಡೌನು, ಝೊಮ್ಯಾಟೊ 1.63% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1365 ಸ್ಟಾಕ್ಸು ಕಮ್ಮಿ ಆಗಿದ್ದು 840, ಸೊ 67% ಅಪ್ಪು 38% ಡೌನ್. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,045 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,919 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,265 per ಗ್ರಾಮ್, ಸಿಲ್ವರ್ 82.5 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.32 rupees, €1 89.03 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಭಾರತಿ ಏರ್ಟೆಲ್ 1,354 52-week ಹೈ, ಕ್ಲೋಸಿಂಗು 1,336. ಐಷರ್ ಮೋಟರ್ಸ್ 4,572 52-week ಹೈ, ಕ್ಲೋಸಿಂಗ್ ಪ್ರೈಸ್ 4,531. ಮಾರುತಿ ಸುಜುಕಿ 13,074 52-week ಹೈ, ಕ್ಲೋಸಿಂಗ್ ಪ್ರೈಸ್ 12,944. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.16% ಅಪ್ಪು, ಜಪಾನ್ 2.36% ಅಪ್ಪು, ಜರ್ಮನಿ 0.26% ಅಪ್ಪು, ಫ್ರಾನ್ಸ್ 0.32% ಅಪ್ಪು, UK 0.58% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 1.59% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.